Hi students, I am back with my remaining part of the chapter. Okay, in every class I used to say the next chapter, but this is the remaining part. Okay, I had done Shatavahanas and Kadambas in my last class. Now I am going to do Gangas. Okay, it's a simple, easy dynasty which is situated in South Karnataka, or we can say. Um, okay, we can say in South Karnataka and Tamil Nadu. Okay, in South India, for example. Let me directly start now. It's so easy. I'll just say who is the founder, then who started the dynasty, then their capitals, what they had done. Then we'll talk about Gomateshwara statue here, which is a very good and a big contribution of Gangas to Karnataka or South Karnataka. What we used to say that. Okay, let me continue now. ಮಕ್ಕಳೇ, ದ ಗಂಗಾ ಡೈನಾಸ್ಟಿ ನಾವು ಶಾತವಾಹನಸ್ ಕದಂಬಸ್ ನೋಡಾಯ್ತು, ಅದಕ್ಕೆ ಇಲ್ಲಿ ಬರೀ ಗಂಗಾಸ್ ಅಂತ ಬರ್ತಿದ್ದೀನಿ. ಆಯ್ತಾ? ಗಂಗಾ ಡೈನಾಸ್ಟಿ ಸ್ಟಾರ್ಟ್ ಆಗಿದ್ದು 350 ಕಾಮನ್ ಎರಾದಲ್ಲಿ. ಆಯ್ತಾ? 350 ಕಾಮನ್ ಎರಾದಲ್ಲಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಎಂಡ್ ಆಗುತ್ತೆ 1404 ಅಲ್ಲಿ. ಇದು ಕಾಮನ್ ಎರಾದಲ್ಲಿ ಎಂಡ್ ಆಗುತ್ತೆ ಡೈನಾಸ್ಟಿ. ಆಯ್ತಾ? ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದನ್ನ ಇದು ಹೇಗೆ ಕೊಟ್ಟಿದ್ದಾರೆ ಇದರಲ್ಲಿ ಅಂದರೆ, ದ ರೈಸ್ ಆ್ಯಂಡ್ ಫಾಲ್ ಆಫ್ ಡೈನಾಸ್ಟಿ ಆಫ್ ಗಂಗಾ ರೂಲರ್ಸ್ ಕಾನ್ಸ್ಟಿಟ್ಯೂಟ್ ಆ್ಯನ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಅರ್ಲಿ ಹಿಸ್ಟ್ರಿ ಆಫ್ ಕರ್ನಾಟಕ. ಕರ್ನಾಟಕದ ಅರ್ಲಿ ಹಿಸ್ಟ್ರಿಯಲ್ಲಿ, ಆಯ್ತಾ, ಕರ್ನಾಟಕ ಅಂತ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಆ ಅರ್ಲಿ ಹಿಸ್ಟ್ರಿಯಲ್ಲಿ, ಮೊದಲನೇ ಹಿಸ್ಟ್ರಿಯಲ್ಲಿ ರೈಸ್ ಆ್ಯಂಡ್ ಫಾಲ್. ಈಗ ಆಡಳಿತ ನಡೆಸುವಾಗ ಒಂದೇ ಥರ ಆಡಳಿತ ನಡೆಸೋಕ್ಕಾಗುತ್ತಾ? ಒಂದು ರಾಜ ಚೆನ್ನಾಗಿ ರೂಲ್ ಮಾಡೋರು ಬರ್ತಾರೆ, ಇನ್ನೊಬ್ಬರು ಅಷ್ಟು ರೂಲ್ ಮಾಡಲ್ಲ, ಅಥವಾ ಎಕನಾಮಿಕ್ ಇಂಪಾರ್ಟೆನ್ಸ್ ಅದು ಇದು ಕೊಟ್ಬಿಟ್ಟು, ಅಥವಾ ಅವರೇ ಜನರಿಗೆ ಪ್ರಾಬ್ಲಮ್ ಮಾಡಿ ಇಡ್ತಾರೆ ಸ್ವಲ್ಪ ಜನ. ಆ ಥರ ರಾಜರ್ಸು ಬರ್ತಾರೆ, ಹೌದಲ್ವಾ? ಅವರೇ ಏನು ದ್ರೋಹ ಮಾಡ್ಬೋದು, ಈ ಥರ ಎಲ್ಲ ಆಗುತ್ತೆ, ಹೌದಾ? ಆ ಥರ ರೈಸ್ ಆ್ಯಂಡ್ ಫಾಲ್ ಆಫ್ ಡೈನಾಸ್ಟೀಸ್, ರೈಸ್ ಆ್ಯಂಡ್ ಫಾಲ್ ಆಫ್ ದ ಕಿಂಗ್ಸ್ ಆಫ್ ದಿಸ್ ಡೈನಾಸ್ಟಿ ಏನು ಕೊಡ್ತು? ನಮಗೆ ಒಂದು ಹಿಸ್ಟ್ರಿ ಕೊಡ್ತು ಕನ್ನಡದಕ್ಕೋಸ್ಕರ. ಕರ್ನಾಟಕದಲ್ಲಿ ಒಂದು ಹಿಸ್ಟ್ರಿ ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ದ ಫೌಂಡರ್ಸ್ ಆಫ್ ದಿ ಗಂಗಾ ಡೈನಾಸ್ಟಿ ಕ್ಲೈಮ್ ದೇರ್ ಡಿಸೆಂಟ್ ಫ್ರಮ್ ದ ಇಕ್ಷವಾಕು ಡೈನಾಸ್ಟಿ. ದೇ ರೂಲ್ಡ್ ಫ್ರಮ್ ಕುವಲಲ, ತಲಕಾಡು ಆ್ಯಂಡ್ ಮಣ್ಯಪುರ, ಟುಡೇಸ್ ಮನ್ನೆ ಇನ್ ನೆಲಮಂಗಲ, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್. ಆಯ್ತಾ? ಇದು ಫಸ್ಟ್ ಅಲ್ಲಿ ಕೊಟ್ಟಿರುವಂಥದ್ದು. ಏನು ಹೇಳಿದ್ದಾರೆ ಅಂದರೆ, ಇದರ ಫೌಂಡರ್ ನಮಗೆ ದದಿಗ ಅಂತ ಬರ್ತಾರೆ. ಆಯ್ತಾ? ಫೌಂಡರ್ ಫಸ್ಟ್ ಈ ಡೈನಾಸ್ಟಿ ಸ್ಟಾರ್ಟ್ ಮಾಡಿರೋರು ಯಾರು ಹೇಳಿ? ಇದು ಮುಂದೆ ಕೊಟ್ಟಿದ್ದಾರೆ. ನಾನು ಫಸ್ಟ್ ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ತೀನಿ. ಆಯ್ತಾ? ದದಿಗ ಅನ್ನೋರು ಸ್ಟಾರ್ಟ್ ಮಾಡಿದ್ದು. ಇದು ಮೇನ್ ಆಗಿ ಡೈನಾಸ್ಟಿ ಎಲ್ಲಿ ಬರುತ್ತೆ ಅಂದ್ರೆ ಸೌತ್ ಕರ್ನಾಟಕದಲ್ಲಿ, ಮತ್ತೆ ಸೌತ್ ಕರ್ನಾಟಕ ಆ್ಯಂಡ್ ತಮಿಳ್ನಾಡಿನ ಪಾರ್ಟ್ಸ್ ಕೂಡ ಇದರಲ್ಲಿ ಬರುತ್ತೆ. ಆಯ್ತಾ? ಇಲ್ಲಿ ಈ ಡೈನಾಸ್ಟಿ ಏನಾಗಿತ್ತು? ಸ್ಪ್ರೆಡ್ ಆಗಿತ್ತು. ಅದಕ್ಕೆ ನಾವೇನಂತೀವಿ, ಇದು ಮೇನ್ ಆಗಿ ಕರ್ನಾಟಕದ ಡೈನಾಸ್ಟಿ ಅಂತ ಹೇಳ್ಬಿಟ್ಟು ಇದನ್ನ ಪಾಯಿಂಟ್ ಔಟ್ ಮಾಡ್ತೀವಿ. ಆಯ್ತಾ? ಯಾಕಂದ್ರೆ ಇದು ಮೇನ್ ಆಗಿ ಸೌತ್ ಕರ್ನಾಟಕದಲ್ಲಿ ಇತ್ತು ಮತ್ತೆ ತಮಿಳ್ನಾಡಲ್ಲಿ ಇತ್ತು. ಆಯ್ತಾ? ನೆಕ್ಸ್ಟ್, ಇವರು ಈ ಡೈನಾಸ್ಟಿ ಅವರು ಎಲ್ಲಿಂದ ಬಂದ್ರು? ಇಕ್ಷ್ವಾಕು ಅನ್ನೋ ಜಾಗದಿಂದ ಇವರು ಇದು ಡೈನಾಸ್ಟಿಯಿಂದ ಬಂದವರು. ಇಕ್ಷ್ವಾಕು ಮಕ್ಕಳೇ, ಇಕ್ಷ್ವಾಕು ಅಂದ್ರೆ ಸೂರ್ಯ ಅಂತ ಹೇಳ್ಬಿಟ್ಟು. ಆಯ್ತಾ? ಈ ಡೈನಾಸ್ಟಿ ಎಲ್ಲಿತ್ತು? ಉತ್ತರಾಖಂಡ್ ಅಲ್ಲಿ ಇತ್ತು. ಉತ್ತರಾಖಂಡಲ್ಲಿ ಈ ಡೈನಾಸ್ಟಿ ಇತ್ತು. ಆಯ್ತಾ? ಅಲ್ಲಿಂದ ಇವರೇನಾದ್ರು ಈ ಡೈನಾಸ್ಟಿ ಅಥವಾ ಈ ಜನರಿಂದ ಯಾರು ಬಂದ್ರು? ದದಿಗ ಫೌಂಡರ್. ಇವ್ರು ಏನ್ ಗಂಗಾ ಫೌಂಡರ್ಸ್ ಇದಾರಲ್ಲ, ಗಂಗಾ ಡೈನಾಸ್ಟಿ ಅವರು ಇಲ್ಲಿಂದ ಬಂದಿರೋರು. ಆಯ್ತಾ? ಇದನ್ನ ನೆನ್ಪಿಟ್ಕೊಳ್ಳಿ. ಇಕ್ಷ್ವಾಕು ಅನ್ನೋ ಡೈನಾಸ್ಟಿಯಿಂದ ಸೂರ್ಯ ಅನ್ನೋ ಮೀನಿಂಗ್ ಅದು. ಆಯ್ತಾ? ಇವ್ರು ಎಲ್ಲಿರ್ತಾರೆ? ಉತ್ತರಾಖಂಡಲ್ಲಿ. ಉತ್ತರಾಖಂಡ ಅಂತ ಬರ್ತಿದ್ದೀನಿ, ಉತ್ತರ ಪ್ರದೇಶ್. ಓಕೆನಾ? ಉತ್ತರ ಪ್ರದೇಶ್ ಸ್ಟೇಟ್ ಅಲ್ಲಿ ಇದ್ದವ್ರು ಇವರು. ಇವರ ಜನರಲ್ಲಿ ಏನಿರ್ತಾರೆ?
ಇವರು ಬರುವಂಥದ್ದು ಆಯ್ತಾ. ಇವರ ಜನರಿಂದ, ಇವರ ಫ್ಯಾಮಿಲಿಗಳಿಂದ ಗಂಗಾ ಡೈನಾಸ್ಟಿ ಫ್ಯಾಮಿಲಿ ಏನಿದೆ ಬಂದಿರೋದು ಆಯ್ತಾ. ಫೌಂಡರ್ ಯಾರು? ದದಿಗ. ಇವರ ಇಂಪಾರ್ಟೆಂಟ್ ಪ್ಲೇಸ್ ಮಕ್ಕಳೇ, ಈಗ ನಾನು ಇಲ್ಲಿ ಹೇಳಿದೆ, ಓದೋ ಟೈಮಿಗೆ ನೀವು ಒಂಚೂರು ಹೆಸರುಗಳನ್ನ ಕೇಳಿಸ್ಕೊಂಡ್ರಿ, ಹೌದಲ್ವಾ? ಯಾವುದು? ಕುವಲಲ ಅನ್ನೋ ಹೆಸರು ಆಯ್ತಾ. ಕುವಲಲ ಅಂದ್ರೆ ಮಕ್ಕಳೇ ಈಗಿನ ಕೋಲಾರ್, ಓಕೆನಾ? ಈಗೇನು ನಾವು ಕೋಲಾರ್ ಅಂತ ಕರಿತೀವಲ್ಲ ಅದನ್ನ ಕುವಲಲ. ಇದು ಇವ್ರದ್ದು ಫಸ್ಟ್ ಕ್ಯಾಪಿಟಲ್ ಆಗಿತ್ತು ಆಯ್ತಾ. ಫಸ್ಟ್ ಕ್ಯಾಪಿಟಲ್ ಇವ್ರದ್ದು ಕುವಲಲ ಆಗಿತ್ತು. ಸೆಕೆಂಡ್ ಇನ್ನೊಂದು ಹೆಸರು ನಾನಿಲ್ಲಿ ಓದಿದೆ, ತಲಕಾಡು ಆಯ್ತಾ. ತಲಕಾಡಿಗೆ ಈಗ ನಾವು ಏನಂತ ಹೇಳ್ತೀವಿ ಮಕ್ಕಳೇ? ಮೈಸೂರು ಅಂತ ಹೇಳ್ತೀವಿ, ಹೌದಲ್ವಾ? ಮೈಸೂರು ಎಲ್ಲಿದೆ? ನಮ್ಮ ಕರ್ನಾಟಕದಲ್ಲೇ ಇರುವಂಥದ್ದು. ಇದು ಆಯ್ತು ಇವ್ರದ್ದು ಸೆಕೆಂಡ್ ಕ್ಯಾಪಿಟಲ್ ಆಯ್ತಾ. ಫಸ್ಟ್ ಕ್ಯಾಪಿಟಲ್ ಇವರು ಕೋಲಾರ್ ಇಟ್ಕೊಂಡಿದ್ರು, ಆಮೇಲೆ ಏನ್ ಚೇಂಜ್ ಮಾಡ್ಕೊಂಡ್ರು? ಮೈಸೂರಿಗೆ, ತಲಕಾಡಿಗೆ ಇವರು ಕ್ಯಾಪಿಟಲ್ ನ ಮಾಡ್ಕೊಂಡ್ರು ಆಯ್ತಾ. ಇದಿಷ್ಟು ಇಂಪಾರ್ಟೆಂಟ್. ಮತ್ತೆ ಇವರು ಡೈನಾಸ್ಟಿ ನಡೆಸುವಾಗ ಇಂಪಾರ್ಟೆಂಟ್ ಪ್ಲೇಸ್ ಬರುತ್ತೆ ಮನ್ನೆ ಅಂತ. ಈಗ ನಾವು ಅದನ್ನ ಏನಂತ ಮನ್ಯಪುರ ಅಂತ ಬರುತ್ತೆ, ಈಗ ನಾವು ಅದು ಮನ್ನೆ ಅಂತ ಕರಿತೀವಿ. ಅದೆಲ್ಲಿ ಬರುತ್ತೆ? ಬೆಂಗಳೂರಲ್ಲಿ ರೂರಲ್ ಡಿಸ್ಟ್ರಿಕ್ ಅಲ್ಲಿ ಬರುವಂತದ್ದು, ನೆಲಮಂಗಲ ಆಯ್ತಾ, ನೆಲಮಂಗಲದ್ರಲ್ಲಿ. ನೆಕ್ಸ್ಟ್ ದ ಗಂಗಾವಾಡಿ ಕಿಂಗ್ಡಮ್ ವಿಚ್ ಬಿಗ್ಯಾನ್ ವಿತ್ ದ ರೂಲ್ ಆಫ್ ದದಿಗ ಆಯ್ತಾ. ಇಲ್ಲಿಂದ ಸ್ಟಾರ್ಟ್ ಆಗಿ ನಾನು ಹೇಳಿದೆ, ದದಿಗ ಸ್ಟಾರ್ಟ್ ಮಾಡಿರೋರು, ಫೌಂಡರ್ ಅಂತ ಹೇಳ್ಬಿಟ್ಟು. ವಾಸ್ ರೂಲ್ಡ್ ಬೈ 27 ಕಿಂಗ್ಸ್. ಈ ಡೈನಾಸ್ಟಿಯಲ್ಲಿ ಎಷ್ಟು ಕಿಂಗ್ಸ್ ಬರ್ತಾರೆ ಮಕ್ಕಳೇ? 27 ಕಿಂಗ್ಸ್ ಟೋಟಲ್ ಆಗಿ ಬರ್ತಾರೆ ಆಯ್ತಾ. ದುರ್ವಿನಿತ ವಾಸ್ ಫೇಮಸ್ ಕಿಂಗ್ ಆಫ್ ದಿ ಡೈನಾಸ್ಟಿ ಆಯ್ತಾ. ಈ ಡೈನಾಸ್ಟಿಯ ಫೇಮಸ್ ಕಿಂಗ್ ಯಾರು? ದುರ್ವಿನಿತ. ಅಂದ್ರೆ ಫೇಮಸ್ ಯಾರು ಆಗ್ತಾರೆ ಮಕ್ಕಳು? ಯಾಕೆ ಆಗ್ತಾರೆ ಅವರು ಏನ್ ಮಾಡಿರ್ತಾರೆ? ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿರ್ತಾರೆ ಆಯ್ತಾ. ದುರ್ವಿನಿತ ಇವ್ರು ಏನ್ ಮಾಡಿರ್ತಾರೆ? ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿರ್ತಾರೆ, ಆಡಳಿತ ಚೆನ್ನಾಗಿ ಮಾಡಿರ್ತಾರೆ ಆಯ್ತಾ. ಚೆನ್ನಾಗಿ ಎಕನಾಮಿಕ್ ಇಂಪಾರ್ಟೆನ್ಸ್, ಲಿಟ್ರೇಚರ್ ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ ಆಯ್ತಾ. ಸಖತ್ತಾಗಿ ಡೆವಲಪ್ ಮಾಡಿರ್ತಾರೆ ಏನು ಡೈನಾಸ್ಟಿನ. ಅದಕ್ಕೆ ಇವ್ರಿಗೆ ಏನಂತಾರೆ? ಇಂಪಾರ್ಟೆಂಟ್ ರೂಲರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ, ಫೇಮಸ್ ರೂಲರ್ಸ್ ಅಂತ ಹೇಳ್ಬಿಟ್ಟು. ಹಿ ವಾಸ್ ಅ ಬ್ರೇವ್ ವಾರಿಯರ್ ಆಯ್ತಾ. ಇಲ್ಲಿ ನೋಡಿ ವಾರಿಯರ್ ಅಂತ ಕೊಟ್ಟಿದ್ದಾರೆ, ವಾರಿಯರ್ ಅಂಡ್ ಸ್ಕಾಲರ್ ಆಯ್ತಾ. ಇವರು ಬರೀ ಕಿಂಗ್ ಆಗಿದ್ದಿಲ್ಲ, ಇವರು ಸ್ಕಾಲರ್ ಕೂಡ ಆಗಿದ್ರು. ಹಿ ರೂಲ್ಡ್ ಫಾರ್ ಅ ಲಾಂಗ್ ಪೀರಿಯಡ್ ಅಂಡ್ ಗೇನ್ ಕಂಟ್ರೋಲ್ ಆಫ್ ಪುನ್ನತ ಇನ್ ಆರ್ಡರ್ ಟು ಸ್ಟ್ರೆಂಥನ್ ಹಿಸ್ ಕಿಂಗ್ಡಮ್ ಆಯ್ತಾ. ಇವ್ರು ಏನ್ ಮಾಡಿದ್ರು? ತುಂಬಾ ಲಾಂಗ್ ಪೀರಿಯಡ್ ರೂಲ್ ಮಾಡಿದ್ರು. ಲಾಂಗ್ ಪೀರಿಯಡ್ ರೂಲ್ ಮಾಡಿದ್ರೆ ತಾನೇ ಸಾಧ್ಯ ಒಂದು ಕಿಂಗ್ಡಮ್ ನ ಸರಿಯಾಗಿ ಡೆವಲಪ್ ಮಾಡೋದಿಕ್ಕೆ. ಈಗ ನಾನು ನೀವು ಎಲ್ಲ 1-2 ವರ್ಷ ಓದ್ಬಿಟ್ರೆ ನಮಗೆಲ್ಲ ನಾಲೆಡ್ಜ್ ಬಂದ್ಬಿಡತ್ತಾ? ಇಲ್ಲ ಅಲ್ವಾ. ಅಟ್ಲೀಸ್ಟ್ ನಾವು ಒಂದು 15-16 ಇಯರ್ಸ್ ನಾವು ಓದ್ತೀವಿ ನಮ್ಮ ಲೈಫಲ್ಲಿ, ಹೌದಲ್ವಾ. ಓದಿದ್ರೆ ಅವಾಗ ನಮಗೆ ಫುಲ್ ಎಜುಕೇಟೆಡ್ ಪರ್ಸನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅದು ಬೇರೆ ಥಿಂಗ್, ಬರೀ ಎಜುಕೇಶನ್ ಓದೋದ್ರಿಂದ ಬರೋದಿಲ್ಲ ಆಯ್ತಾ. ಬೇರೆ ಬೇರೆ ಕೆಲಸ. ಆದ್ರೆ ನಾನೊಂದು ಎಕ್ಸಾಂಪಲ್ ನಿಮಗೆ ಕೊಡ್ತಿದ್ದೀನಿ. 2 ವರ್ಷ ಓದ್ಬಿಟ್ಟು ನನಗೆಲ್ಲ ಬರುತ್ತೆ ಅಂತ ಹೇಳೋದಿಕ್ಕಾಗತ್ತಾ? ಇಲ್ಲ ಅಲ್ವಾ. ಆ ಥರ ಒಂದು ಲಾಂಗ್ ಪೀರಿಯಡ್ ರೂಲ್ ಮಾಡಿದ್ರೆ ಅಷ್ಟೇ ಒಂದು ಡೈನಾಸ್ಟಿನ ಚೆನ್ನಾಗಿ ಒಂದು ಪೊಸಿಷನ್ಗೆ ತಗೊಂಡು ಹೋಗೋದಿಕ್ಕೆ ಸಾಧ್ಯ ಆಯ್ತಾ. ನೆಕ್ಸ್ಟ್ The Nallala copper inscription revealed that he constructed many lakes for the purpose of irrigation ಆಯ್ತಾ. ಇವರಿಗೆ ನಲ್ಲಲ ಕಾಪರ್ ಇನ್ಸ್ಕ್ರಿಪ್ಷನ್ ಸಿಕ್ಕಿದೆ. ಇನ್ಸ್ಕ್ರಿಪ್ಷನ್ ಅಂದ್ರೆ ಗೊತ್ತಲ್ಲ, ಕೆತ್ತನೆ. ಅದು ಏನ್ ತೋರಿಸುತ್ತೆ ಅಂದ್ರೆ ಅದರಲ್ಲಿ ಇನ್ಸ್ಕ್ರಿಪ್ಷನ್ಗಳಲ್ಲಿ ಮಕ್ಕಳೇ ಬರ್ದಿರ್ತಾರೆ ಆ ರಾಜ ಏನೇನ್ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ ಆಯ್ತಾ. ಕಲ್ಲುಗಳಲ್ಲಿ ಕೆತ್ತನೆ ಮಾಡಿ ಬರ್ದಿರ್ತಾರೆ, ಅದರಿಂದ ಗೊತ್ತಾಗತ್ತೆ ಅವ್ರು ಏನ್ ಮಾಡಿದ್ದಾರೆ ಆ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಆಯ್ತಾ. ಈಗ ಕಲ್ಲಿಂದ ಅಲ್ಲ ಮ್ಯಾಮ್ ಬುಕ್ಸಲ್ಲಿ ಬರ್ದಿರಲ್ವಾ? ಬುಕ್ಸಲ್ಲೂ ಬರ್ದಿರ್ತಾರೆ. ಸ್ವಲ್ಪ ಒಂದು ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ಬುಕ್ಸ್ ಕಳ್ದೋಗ್ಬಿಡ್ತು ಆ ಟೈಮಲ್ಲಿ. ಅಷ್ಟು ಈ ಥರ ಡಿಜಿಟಲ್ ಎಲ್ಲ ಇಟ್ಕೊಳೋದು ಇದ್ದಿಲ್ವಲ್ಲ, ಬುಕ್ಸ್ ಏನಾದರೂ ಕಳ್ದೋಯ್ತು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ನಲಂದ ಯೂನಿವರ್ಸಿಟಿಯಲ್ಲಿ ಬೆಂಕಿ ಹತ್ಕೊಂತು, ಹೌದಲ್ವಾ. ನಾನು ಲಾಸ್ಟ್ ವಿಡಿಯೋದ್ರಲ್ಲಿ ಅದ್ರ ಬಗ್ಗೆ ಹೇಳಿದ್ದೀನಿ ಆಯಿತಾ, ಕ್ಲಾಸ್ ಮಾಡೋ ಟೈಮಿಗೆ. ನಳಂದ ಯೂನಿವರ್ಸಿಟಿಯಲ್ಲಿ ಏನಾಯಿತು, ಫುಲ್ಲು ಬುಕ್ಸಿಗೆಲ್ಲ ಬೆಂಕಿ ಹತ್ತಿ ಹಾಳಾಗ್ಬಿಡ್ತು. ಅವಾಗ ಅಲ್ಲಿದ್ದಿದ್ದು ಲಿಟ್ರೇಚರ್ ನಮಗೆ ಮತ್ತೆ ಸಿಗತ್ತಾ ಮಕ್ಕಳೇ? ಬೇರೆಯವ್ರು ಬರ್ದಿ ಕೊಡೋದಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಆ ಥರ ಏನಾದರೂ ಹಾಳಾಗಿದ್ರೆ ನಮಗೆ ಗೊತ್ತಾಗೋದಿಲ್ಲ. ಅದೇ ಇನ್ಸ್ಕ್ರಿಪ್ಷನ್ಸು ಕಲ್ ಮೇಲೆ ಕೆತ್ತನೆ ಮಾಡಿರ್ತಾರೆ, ಹೌದಲ್ವಾ. ಅದು ನೀರಿಂದನೂ ಏನೂ ಆಗೋದಿಲ್ಲ, ಹೌದಲ್ವಾ. ಅದಕ್ಕೆ ನಮಗೆ ಅದರಿಂದ ಗೊತ್ತಾಗುತ್ತೆ. ಆ ಥರ ಇನ್ಸ್ಕ್ರಿಪ್ಷನ್ ನೋಡಿ ಇವ್ರಿಗೇನು ಗೊತ್ತಾಯ್ತು, ಇವರು ಇರಿಗೇಷನ್ಗೆ ತುಂಬ ಲೇಕ್ಸ್ಗಳನ್ನು ಕಟ್ಸ್ಕೊಟ್ಟಿದ್ದಾರೆ. ಇರಿಗೇಷನ್ ಅಂದರೆ ಮಕ್ಕಳೇ ನಾವೇನು
ಇದು ಮಾಡ್ತೀವಲ್ಲ ಫಾರ್ಮರ್ಸ್ ಬೆಳೆ ಬೆಳೆಸೋದಕ್ಕೆ ನೀರಿನ ಏನದು ನೀರು ಅವರ ಲ್ಯಾಂಡಿಗೆ ಬರೋ ಥರ ಏನು ಮಾಡ್ಕೊತಾರಲ್ಲ ಅದನ್ನು ಇರಿಗೇಷನ್ ಅಂತ ಹೇಳ್ತೀವಿ ಆಯಿತಾ. ದ ಪ್ರೊಸೆಸ್ ಟು ಸಪ್ಲೈ ದಿ ವಾಟರ್ ಟು ದ ಲ್ಯಾಂಡ್. ಓಕೆ, ಆ ಪ್ರೊಸೆಸ್ನ ನಾವು ಇರಿಗೇಷನ್ ಅಂತ ಹೇಳ್ತೀವಿ. ಈಸಿಯಾಗಿ ಹೇಳೋದಂದರೆ ನೀರು ಬರೋ ವ್ಯವಸ್ಥೆ ಮಾಡ್ಕೊತಾರಲ್ಲ ಪೈಪ್ ಲೈನಿಂದನೋ ಅಥವಾ ವೆಲ್ಸೋ ಅಥವಾ ಏನೇನೋ ಹಾಕ್ಕೊಂಡು ನೀರು ಬರೋ ಥರ ವ್ಯವಸ್ಥೆ ಮಾಡ್ಕೊತಾರಲ್ಲ ಲ್ಯಾಂಡಿಗೆ ಬೆಳೆ ಬೆಳೆಸೋದಕ್ಕೆ, ಅದನ್ನು ನಾವು ಇರಿಗೇಷನ್ ಅಂತ ಹೇಳ್ತೀವಿ ಆಯಿತಾ. ಈ ಇರಿಗೇಷನ್ ಫೆಸಿಲಿಟಿಗೆ ಇವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಹಿ ವಾಸ್ ಅ ಲವರ್ ಆಫ್ ಲಿಟ್ರೇಚರ್ ಆ್ಯಂಡ್ ರೋಟ್ ಕ್ರಿಯೇಟಿವ್ ವರ್ಕ್ಸ್ ಇನ್ ಸಂಸ್ಕೃತ ಆ್ಯಂಡ್ ಕನ್ನಡ. ಇವ್ರು ಬರೀ ಒಂದು ರೂಲರ್ ಅಥವಾ ಕಿಂಗ್ ಆಗಿದ್ದಿಲ್ಲ ಮಕ್ಕಳೇ. ಇವ್ರು ಏನು ಮಾಡಿದ್ರು, ಇವರು ತುಂಬ ಇದು ಇಂಪಾರ್ಟೆಂಟ್ ಮಕ್ಕಳೇ. ಇವ್ರ ಬಗ್ಗೆ ಕೇಳಿದ್ರೆ ಇರಿಗೇಷನ್ನು ಬರೀಲೇಬೇಕು ಆಯಿತಾ. ಇರಿಗೇಷನ್ ಬಗ್ಗೆ ಬರಿಬೇಕು. ನೆಕ್ಸ್ಟ್ ಇವರು ಏನು ಮಾಡ್ತಿದ್ರು, ಲಿಟ್ರೇಚರ್ ಇವರಿಗೆ ತುಂಬ ಇಷ್ಟ ಇತ್ತು. ಇವರು ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ, ಸಂಸ್ಕೃತ್ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜಲ್ಲಿ ಇವರು ಪುಸ್ತಕಗಳನ್ನು ಬರೆದಿದ್ದಾರೆ ಆಯಿತಾ. ಇದಿಷ್ಟು. ನೆಕ್ಸ್ಟ್ ಹಿ ಈವನ್ ಟ್ರಾನ್ಸ್ಲೇಟೆಡ್ ದ ಪ್ರಕೃತ್ ವರ್ಕ್ ವದ್ದಕಥ ಆಫ್ ಗುಣಾಢ್ಯ ಟು ಸಂಸ್ಕೃತ್. ಗುಣಾಢ್ಯ ಅನ್ನೋರು ವಡ್ಡಕಥ ಅಂತ ಬರೆದಿದ್ದಾರೆ ಮಕ್ಕಳೇ ಬುಕ್ಕು. ಅದನ್ನ ಇವ್ರು ಏನು ಮಾಡ್ತಾರೆ, ಸಂಸ್ಕೃತ್ ಅಲ್ಲಿ ಅದನ್ನ ಅವರು ಪ್ರಕೃತ್ ಲ್ಯಾಂಗ್ವೇಜ್ ಅಲ್ಲಿ ಬರೆದಿರ್ತಾರೆ. ಇವ್ರು ಅದನ್ನ ಸಂಸ್ಕೃತ್ ಲ್ಯಾಂಗ್ವೇಜಿಗೆ ಟರ್ನ್ ಮಾಡ್ತಾರೆ. ಯಾವುದು, ವಡ್ಡಕಥನ ಆಯ್ತಾ. ವಡ್ಡಕಥೆ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಇದರಲ್ಲಿ ವಡ್ಡಕಥ ಅಂತ ಕೊಟ್ಟಿದ್ದಾರೆ ಆಯ್ತಾ. ವಡ್ಡಕಥ ಇದನ್ನ ಇವರು ಸಂಸ್ಕೃತಿಗೆ ಏನ್ ಮಾಡಿದ್ದಾರೆ, ಪ್ರಕೃತ್ ಲ್ಯಾಂಗ್ವೇಜ್ ಇಂದ ಸಂಸ್ಕೃತ್ ಲ್ಯಾಂಗ್ವೇಜಿಗೆ ಬರ್ದಿದ್ದಾರೆ ಆಯ್ತಾ. ನೆಕ್ಸ್ಟ್ ಹೋಗೋಣ, ದ ಕಾಂಟ್ರಿಬ್ಯೂಷನ್ ಆಫ್ ಗಂಗಾಸ್ ಏನ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅನ್ನೋದು. ದ ಕಿಂಗ್ ಹ್ಯಾಡ್ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಹೆಲ್ಪ್ ದಮ್ ಆಯ್ತಾ. ಏನೇನಿತ್ತು ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ನೋಡಿ. ಕಿಂಗ್ ಏನಿದ್ರು ಮಿನಿಸ್ಟರ್ಸಿನ ಒಂದು ಕೌನ್ಸಿಲ್ ಇರ್ತಿತ್ತು. ಏನು ಮಾಡಬೇಕು, ಎಲ್ಲೇನು ನಡೀತಿದೆ, ಹೇಗೆ ಮಾಡಬೇಕು, ಯಾವ ಪ್ರಾಬ್ಲಮ್ಸಿಗೆ ಯಾವ ಸೊಲ್ಯೂಷನ್ಸು ಆಯ್ತಾ, ಈ ಥರ ಎಲ್ಲ ಮಂತ್ರಿಗಳು ಇದ್ರು ಅಂತ ಹೇಳ್ತಿದ್ದಾರೆ. ದ ಮಿನಿಸ್ಟರ್ಸ್ ಸೂಪರ್ವೈಸ್ಡ್ ಡಿಫ್ರೆಂಟ್ ಬ್ರಾಂಚಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಆಡಳಿತ ನಡೆಸೋದಕ್ಕೋಸ್ಕರ ಆಡಳಿತದ ಬೇರೆ ಬೇರೆ ಬ್ರಾಂಚಸ್, ಬೇರೆ ಬೇರೆ ಜಾಗಗಳು ಅಥವಾ ಬೇರೆ ಬೇರೆ ವಿಷಯಗಳನ್ನು ಬೇರೆ ಬೇರೆಯವರು ಹ್ಯಾಂಡಲ್ ಮಾಡ್ತಿದ್ರು ಆಯ್ತಾ, ನೋಡ್ಕೊತಿದ್ರು ಅಂತ ಹೇಳ್ತಿದ್ದಾರೆ. ದ ಅಡ್ಮಿನಿಸ್ಟ್ರೇಷನ್ ಇನ್ ದ ವಿಲೇಜ್ ವಾಸ್ ವೆರಿ ಸಿಸ್ಟಮ್ಯಾಟಿಕ್. ವಿಲೇಜ್ಗಳಲ್ಲಿ ಏನು, ಊರುಗಳಲ್ಲಿ ಹಳ್ಳಿಗಳಲ್ಲಿ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಆಡಳಿತ ನಡೆಸ್ತಿದ್ರು ಆಯ್ತಾ. ದ ವಿಲೇಜ್ ಕಮಿಟಿ ಲುಕ್ಡ್, ವಿಲೇಜ್ಗೋಸ್ಕರನೇ ನೋಡಿ ಕಮಿಟಿ ಅಂತ ಹೇಳಿದ್ರೆ ಅವರಿಗೋಸ್ಕರನೇ ಒಂದು ಕಮಿಟಿ ಮಾಡಿ ಬಿಟ್ಟಿದ್ದಾರೆ ಅಂತ. ಕಮಿಟಿ ಲುಕ್ಡ್ ಆಫ್ಟರ್ ಲ್ಯಾಂಡ್ ರೆವೆನ್ಯೂ, ಜಸ್ಟಿಸ್, ಸ್ಯಾನಿಟೈಸೇಷನ್ ಆ್ಯಂಡ್ ಡಿಫೆನ್ಸ್. ಏನೇನು ನೋಡ್ಕೊತಿತ್ತು ಆ ವಿಲೇಜ್ ಕಮಿಟಿ, ಲ್ಯಾಂಡ್ ರೆವೆನ್ಯೂ, ಲ್ಯಾಂಡ್ ಏನು ತಗೊಂಡಿರ್ತಾರೆ ಅಥವಾ ಏನು ಅವ್ರ ಹತ್ರ ಇರುತ್ತೆ ಅದಕ್ಕೆ ಕರೆಕ್ಟಾಗಿ ಟ್ಯಾಕ್ಸ್ ಕಟ್ತಿದ್ದಾರಾ, ದುಡ್ಡು ಕೊಡ್ತಿದ್ದಾರಾ ಅದು ನೋಡ್ಕೊತಿದ್ರು. ಜಸ್ಟಿಸ್, ಯಾರ್ದಾದ್ರೂ ಜೊತೆ ಏನಾದರೂ ತಪ್ಪಾಗ್ತಿದೆಯಾ, ಇಲ್ಲಿ ಎಲ್ಲರೂ ಸರಿಯಾಗಿದ್ದಾರಾ, ಸರಿಯಾಗಿ ರೂಲ್ಸ್ಗಳನ್ನು ಫಾಲೋ ಮಾಡ್ತಿದ್ದಾರಾ ಅದನ್ನ ನೋಡ್ಕೊತಿದ್ರು. ಸ್ಯಾನಿಟೈಸೇಷನ್, ಕ್ಲೀನ್ ಇದೆಯಾ, ನೀಟಾಗಿ ಇಟ್ಕೊಂಡಿದ್ದಾರಾ ಇದನ್ನ ನೋಡ್ತಿದ್ರು. ಮತ್ತು ಡಿಫೆನ್ಸ್, ಎಲ್ರಿಗೂ ಕಾಪಾಡ್ತಿದ್ದಾರಾ, ಎಲ್ಲರೂ ಖುಷಿಯಾಗಿದ್ದಾರಾ, ಈ ಥರ ಡಿಫೆನ್ಸ್ ಸಿಸ್ಟಮು ಕೂಡ ನೋಡ್ತಿದ್ರು ಆಯಿತಾ. ಎಲ್ರಿಗೂ ಚೆನ್ನಾಗಿ ನೋಡ್ಕೊತಿದ್ರು, ಯಾರೇ ಅವ್ರ ಮೇಲೆ ಏನು ದಾಳಿ ಮಾಡೋ ಹೋಗಿದ್ದಿಲ್ಲ, ಅವ್ರ ಮೇಲೆ ಅಟ್ಯಾಕ್ ಮಾಡೋ ಹೋಗಿದ್ದಿಲ್ಲ, ಆ ಥರ ನೋಡ್ಕೊತಿದ್ರು. ಅಗ್ರಿಕಲ್ಚರ್ ವಾಸ್ ಮೇನ್ ಆಕ್ಯುಪೇಷನ್. ನಾವು ನೋಡ್ತಿದ್ದೀವಿ, ನಾವು ಇಂಡಿಯಾದ್ರಲ್ಲಿ ಏನು, ಅದರಲ್ಲೂ ಮೋಸ್ಟ್ ಸೌತ್ ಇಂಡಿಯಾದ್ರಲ್ಲಿ ನಾವು ಏನು ಡೈನಾಸ್ಟೀಸ್ ಕಲಿತಿದ್ದೀವಿ ಮಕ್ಕಳೇ, ಇದರಲ್ಲಿ ಅಗ್ರಿಕಲ್ಚರ್ ಏನು ಮೇನ್ ಆಕ್ಯುಪೇಷನ್. ಅವರು ದುಡಿಯೋ ಒಂದು ಮೂಲನೇ ಏನು, ಅಗ್ರಿಕಲ್ಚರ್ ಆಗಿರುತ್ತೆ ಆಯಿತಾ. ಅವರು ಬೆಳೆ ಬೆಳೆಸಿ ಅಷ್ಟೇ ಅವರು ದುಡಿತಿದ್ರು ಅಂತ ಹೇಳ್ತಿದ್ದಾರೆ. ದೇರ್ ವೇರ್ ಅದರ್ ಆಕ್ಯುಪೇಷನ್ಸ್, ಅದಿತ್ತು ಆದರೆ ಮೇನ್ ಆಗಿದ್ದಿತ್ತು. ಮತ್ತೆ ಅದ್ರ ಜೊತೆ ಬೇರೆದು ಯಾವುದಿತ್ತು ಅಂತ ಹೇಳ್ತಿದ್ದಾರೆ. ವೀವಿಂಗ್ ಆ್ಯಂಡ್ ಬ್ಲ್ಯಾಕ್ ಸ್ಮಿತ್ ಅಂದರೆ ಗೊತ್ತು, ಕಬ್ಬಿಣದಿಂದ ವಸ್ತುಗಳನ್ನು ತಯಾರು ಮಾಡಿಸುವಂಥದ್ದು. ವೀವಿಂಗ್ ಅಂದರೆ ಬಟ್ಟೆ ತಯಾರು ಮಾಡಿಸುವಂಥದ್ದು ಆಯ್ತಾ. ಇದು ಕೂಡ ಅದ್ರ ಜೊತೆಗೆ ಇತ್ತು. ಅಗ್ರಿಕಲ್ಚರ್, ವೀವಿಂಗ್, ಇಲ್ಲಿ ಬರೀತೀನಿ ಆಯ್ತಾ. ಅಗ್ರಿಕಲ್ಚರ್ ಇತ್ತು,
ವೀವಿಂಗ್ ಇತ್ತು. ನೆಕ್ಸ್ಟ್ ಬ್ಲ್ಯಾಕ್ ಸ್ಮಿತ್. ಆಯ್ತಾ, ಇದರಲ್ಲಿ ಅಗ್ರಿಕಲ್ಚರ್ ಏನಾಗಿತ್ತು, ಅವರ ಮೇನ್ ಆಕ್ಯುಪೇಷನ್ ಆಗಿತ್ತು, ದುಡಿಯುವಂತ ಮೇನ್ ಕೆಲಸ ಆಗಿತ್ತು. ಆಯ್ತಾ, ನೆಕ್ಸ್ಟ್ though the society at the time of Gangas had been divided into different sects and caste. ನೋಡಿ ಮಕ್ಕಳೇ, ಒಂದು ಜಾಗದಲ್ಲಿ ಇದ್ದೀವಿ ಆದ್ರೂ ಎಲ್ಲರೂ ಒಂದೇ ಜಾತಿ ಒಂದೇ ಧರ್ಮದವ್ರು ಇರಲ್ಲ, ಹೌದಲ್ವಾ? ಅದೇ ಥರ ಇಲ್ಲಿ ಹೇಳ್ತಿದ್ದಾರೆ, ಅಲ್ಲಿ ಎಲ್ಲರೂ ಗಂಗಾ ಡೈನಾಸ್ಟಿಯಲ್ಲಿ ಇದ್ರೂ ಕೂಡ, ಒಂದೇ ಸೊಸೈಟಿಯಲ್ಲಿ ಇದ್ರೂ ಕೂಡ, ಒಂದೇ ಟೈಮಲ್ಲಿ ಒಂದೇ ಸಮಯದಲ್ಲಿ ಇದ್ರೂ ಕೂಡ ಅವ್ರೇನಾಗಿದ್ರು ಬೇರೆ ಬೇರೆ ಕ್ಯಾಸ್ಟಲ್ಲಿ ಬೇರೆ ಬೇರೆ ಇದರಲ್ಲಿ ಡಿವೈಡ್ ಆಗಿದ್ರು ಅಂತ ಹೇಳ್ತಿದ್ದಾರೆ. ದೇ ವೇರ್ ಆಲ್ ಇಂಟರ್ ಡಿಪೆಂಡೆಂಟ್. ಅವರೆಲ್ಲ ಇಂಟರ್ ಡಿಪೆಂಡೆಂಟ್ ಆಗಿದ್ರು, ಯಾರ ಮೇಲೂ ಡಿಪೆಂಡ್ ಆಗಿದ್ದಿಲ್ಲ. ಆಯ್ತಾ, ಅವ್ರ ಮೇಲೆ ಅವರು ಡಿಪೆಂಡ್ ಆಗಿದ್ರು. ದ ಪ್ರಾಕ್ಟೀಸ್ ಆಫ್ ಅ ಪಾರ್ಟಿಯಾರ್ಕಿಯಲ್ ಅನ್ಡಿವೈಡೆಡ್ ಫ್ಯಾಮಿಲಿ, ಪ್ಯಾಟ್ರಿಯಾರ್ಕಿಯಲ್ ಅನ್ಡಿವೈಡೆಡ್ ಫ್ಯಾಮಿಲಿ ವಾಸ್ ಕಾಮನ್. ಆಯ್ತಾ, ಪ್ಯಾಟ್ರಿಯಾರ್ಕಿಯಲ್ ಅಂದ್ರೆ ಮಕ್ಕಳೇ, ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ ನಿಮಗೆ ಏನಂತ ಹೇಳಿ. ಫಾದರ್ ಇಲ್ಲಿ ಫ್ಯಾಮಿಲಿಗೆ ಹೆಡ್ ಆಗಿ ಇರ್ತಾರೆ. ಆಯ್ತಾ, ಮದರ್ ಹೆಡ್ ಆಗಿರಲ್ಲ, ಫಾದರ್ ಹೆಡ್ ಆಗಿರ್ತಾರೆ. ಫಾದರ್ ರೂಲ್ಸ್ ಎಲ್ಲ ಮನೆಯಲ್ಲಿ ಮಾಡ್ತಾರೆ, ಅವ್ರೇನು ಹೇಳ್ತಾರೆ ಅದು ಕೇಳಬೇಕು. ಅವ್ರು ದುಡ್ಕೊಂಡು ಬಂದು ಕೊಡೋರು, ಅವರೇ ಹೆಡ್, ಅವರೇ ದೊಡ್ಡವರು, ಈ ಥರ. ಆಯಿತಾ, ಈ ಥರ ಫ್ಯಾಮಿಲಿ ಏನಿತ್ತು ಕಾಮನ್ ಆಗಿ ಇತ್ತು. ಅನ್ಡಿವೈಡೆಡ್ ಫ್ಯಾಮಿಲಿ ಅಂದರೆ ಜಾಯಿಂಟ್ ಫ್ಯಾಮಿಲಿ ಕಾಮನ್ ಆಗಿ ಇತ್ತು ಗಂಗಾ ಡೈನಾಸ್ಟಿಯಲ್ಲಿ. ಸೋಷಿಯಲ್ ವ್ಯಾಲ್ಯೂಸ್ ಲೈಕ್ ಹಾನೆಸ್ಟಿ, ಲಾಯಲ್ಟಿ, ಬ್ರೇವರಿ ಆ್ಯಂಡ್ ಪೇಷನ್ಸ್ ವರ್ ಪ್ರಾಮಿನೆಂಟ್ ಅಮೌಂಗ್ ದ ಪೀಪಲ್. ಮತ್ತು ಸೋಷಿಯಲ್ ವ್ಯಾಲ್ಯೂಸ್ ಯಾವ್ದ್ಯಾವುದು? ಹಾನೆಸ್ಟಿ ಆಗಿರಬೇಕು, ಹಾನೆಸ್ಟ್ ಆಗಿರಬೇಕು. ನೋಡಿ ಮಕ್ಕಳೇ, ಮಿನಿಸ್ಟರ್ಸ್ ಆಗಿರಲಿ, ಕಿಂಗ್ಸ್ ಆಗಿರಲಿ, ಆಡಳಿತ ನಡೆಸೋರು ಇವರೇನಾಗಿರಬೇಕು, ತುಂಬ ಹಾನೆಸ್ಟ್ ಆಗಿರಬೇಕು. ಅವ್ರಿಗೆ ಪದವಿ, ಆ ಜಾಗ, ಆ ಪೋಸ್ಟ್ ಕೊಟ್ಟಿರೋದು ಯಾವುದಕ್ಕೋಸ್ಕರ? ಅವರು ಜನರಿಗೆ ಸಪೋರ್ಟ್ ಮಾಡಲಿ. ಆಯಿತಾ, ಜನರು ಏನು ಕೇಳ್ತಿದ್ದಾರೆ ಅದನ್ನು ಅವರು ಕೊಡಲಿ, ಅವರಿಗೆ ಹೆಲ್ಪ್ ಮಾಡಲಿ ಅಂತ ಅವ್ರು ಮಾಡಿರೋದು. ಅವ್ರು ಒಳ್ಳೆತನದಕ್ಕೆ ಅವ್ರಿಗೇನು ಬೇಕು, ಅವ್ರ ಲೈಫ್ನ ಅವ್ರು ಇದನ್ನ ಸರಿ ಮಾಡ್ಕೊಳೋದಕ್ಕೆ ಕೊಟ್ಟಿರೋದಲ್ಲ. ಅವ್ರಿಗೆ ಎಷ್ಟು ಬೇಕು ಅವರು ಒಂದು ಚೆನ್ನಾಗಿ ಲೈಫ್ ಲೀಡ್ ಮಾಡಿ. ಹಾಗಂತ ನಾನು ಹೇಳ್ತಿಲ್ಲ ನೀವು ಒಂದೊಳ್ಳೆ ಬಟ್ಟೆನೂ ಹಾಕ್ಕೊಂಡ್ಬೇಡಿ, ಒಳ್ಳೆ ತಿನ್ನಲೂಬೇಡಿ, ಎಲ್ಲ ಜನರಿಗೋಸ್ಕರ ಮಾಡಿರಿ ಅಂತ. ಆ ಥರ ಅಲ್ಲ, ನೀವು ಚೆನ್ನಾಗಿರಿ. ಅಷ್ಟು ಚೆನ್ನಾಗಲ್ಲ, ಜನರು ಸಾಯ್ತಿದ್ರು ನೀವು ಕುತ್ಕೊಂಡು ಮೇಲೆ ಆಡಳಿತ ನಡೆಸೋ ಥರ ಇರಬೇಡಿ. ನೀವು ಸ್ವಲ್ಪ ಚೆನ್ನಾಗಿರಿ, ಜನರಿಗೆ ಯಾವ ಪೋಸ್ಟಲ್ಲಿ ಇದ್ದೀರಾ ಆ ಕೆಲಸನ ಜಾಸ್ತಿ ಮಾಡಿ, ಈ ಥರ ಇರಬೇಕು. ಆಯಿತಾ, ಅದನ್ನೇ ಇಲ್ಲಿ ಹೇಳ್ತಾರೆ, ಹಾನೆಸ್ಟಿ ಇರಬೇಕು. ನಾವು ಯಾವ ಪದವಿಯಲ್ಲಿದ್ದೀವಿ, ನಾವು ಯಾವ ಪೋಸ್ಟಲ್ಲಿದ್ದೀವಿ, ಅದು ಏನು ಕೆಲಸ ಮಾಡಬೇಕು ಅದನ್ನು ನಾವು ಸರಿಯಾಗಿ ಮಾಡಬೇಕು. ನೆಕ್ಸ್ಟ್ ಲಾಯಲ್ಟಿ. ಆಯಿತಾ, ಲಾಯಲ್ ಆಗಿರಬೇಕು. ಏನೇ ಕೆಲಸ ನಾವು ಮಾಡ್ತಿದ್ದೀವಿ ಅದಕ್ಕೆ ಲಾಯಲ್ ಆಗಿರಬೇಕು. ಸುಳ್ಳು, ಅದರಲ್ಲಿ ಏನೋ ಗೊಂದಲ ಮಾಡಿಬಿಡೋದು, ಏನೋ ತಪ್ಪು ಮಾಡಿಬಿಡೋದು, ಈ ಥರ ಎಲ್ಲ ಮಾಡಬಾರ್ದು. ಲಾಯಲ್ ಆಗಿರಬೇಕು. ಬ್ರೇವರಿ. ಆಯಿತಾ, ತುಂಬ ಬ್ರೇವ್ ಆಗಿರಬೇಕು. ಯಾವುದೇ ಏನೇ ಬಂದರೂ ಹೆದರ್ಕೊಳ್ಬಾರ್ದು, ಆ ಥರ ಇರಬೇಕು. ಮತ್ತು ಪೇಷನ್ಸ್ ಇರಬೇಕು. ಏನೋ ಒಂದು ಆಗ್ತಿದೆಯಾ ಕೆಲಸ, ಪೇಷನ್ಸಿಂದ ನೋಡಬೇಕು, ಪೇಷನ್ಸ್ ಇರಬೇಕು. ಇರಲಿ, ದೇವ್ರಿದ್ದಾನೆ, ಸರಿ ಹೋಗುತ್ತೆ. ಏನೋ ಒಂದು ತಪ್ಪಾಗ್ತಿದೆ ಅಥವಾ ಏನೋ ಒಂದು ಸರಿಯಾಗಿ ಆಗ್ತಿಲ್ಲ ಕಾರ್ಯ, ಪೇಷನ್ಸ್ ಆಗಿರಬೇಕು, ಏನಾಗಲ್ಲ, ಸರಿ ಹೋಗುತ್ತೆ. ಆಯಿತಾ, ಆ ಥರ ಪೇಷನ್ಸ್ ಆಗಿರಬೇಕು. ಮತ್ತು ಪ್ರಾಮಿನೆಂಟ್ ಆಗಿರಬೇಕು. ಏನು ಮಾಡ್ತಿದ್ದೀವಿ ಅದು ಸತ್ಯದಿಂದ ಮಾಡ್ತೀವಿ, ಸರಿಯಾಗಿ ಮಾಡ್ತೀವಿ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇರಬೇಕು. ಆಯಿತಾ, ಈ ಥರ ಇವರ ಸೋಷಿಯಲ್ ವ್ಯಾಲ್ಯೂಸ್ ಇತ್ತು ಅಂತ ಹೇಳ್ತಿದ್ದಾರೆ. ಮಠ, ಘಟಿಕ, ಬ್ರಹ್ಮಪುರೀಸ್, ಅಗ್ರಹಾರಾಸ್ ಆ್ಯಂಡ್ ಚೈತ್ಯಾಲಯಾಸ್ ವರ್ ಸೆಂಟರ್ಸ್ ಆಫ್ ಎಜುಕೇಷನ್. ಆಯಿತಾ, ಎಜುಕೇಷನ್ ಗಳಿಯೋದಕ್ಕೆ, ಆಯಿತಾ, ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಜನರು ಎಲ್ಲ ಹೋಗ್ತಿದ್ರು. ಮಠಗಳಲ್ಲಿ, ಘಟಿಕಗಳಲ್ಲಿ, ಬ್ರಹ್ಮಪುರಿಗಳಲ್ಲಿ, ಅಗ್ರಹಾರಾಸ್, ಚೈತ್ಯಾಲಯಾಸ್. ಇದ್ರ ಏನಂತ ನಾನು ಫಸ್ಟೇ ನಿಮಗೆ ಒಂದು 3-4 ಕ್ಲಾಸಲ್ಲಿ ಹೇಳ್ಬಿಟ್ಟಿದ್ದೀನಿ. ಇದಂದರೆ ಏನು, ಮಠಗಳಂದರೆ ಏನು, ಇದೆಲ್ಲ ಹೇಳ್ಬಿಟ್ಟಿದ್ದೀನಿ. ಟೆಂಪಲ್ಸು, ಜೈನ್ ಟೆಂಪಲ್ಸು, ಮತ್ತು ಅವರು ಕುತ್ಕೊಂಡು ಪ್ರೇಯರ್ ಮಾಡೋ ಜಾಗಗಳು, ಇದಕ್ಕೆಲ್ಲ ಈ ಹೆಸರುಗಳಿಂದ ಕರೀತಾರೆ. ಆಯಿತಾ, ತಲಕಾಡು, ಶ್ರವಣಬೆಳಗೊಳ, ಬಂಕಪುರ ಆ್ಯಂಡ್ ಪೇರೂರ್ ಹ್ಯಾವ್ ಬೀನ್ ನೇಮ್ಡ್ ಆಸ್ ಸೆಂಟರ್ಸ್ ಆಫ್ ಲರ್ನಿಂಗ್. ಆಯಿತಾ, ಲರ್ನಿಂಗ್ ಸೆಂಟರ್ಸ್ ಎಲ್ಲೆಲ್ಲಿತ್ತು ಅಂತ ಹೇಳ್ಬಿಟ್ಟು ಇದು ಇಂಪಾರ್ಟೆಂಟ್, ಮಕ್ಕಳಿಗೆ ಹೇಳ್ತಾರೆ. ಆಯಿತಾ, ಲರ್ನಿಂಗ್ ಸೆಂಟರ್ಸು ಇದೆಲ್ಲ ಹೇಳ್ತಾರೆ. ಇದನ್ನು ಇಲ್ಲಿ ಬರ್ದ್ಬಿಡ್ತೀನಿ. ಎಲ್ಲಿತ್ತು ಲರ್ನಿಂಗ್ ಸೆಂಟರ್ಸ್ ಅಂತ ಹೇಳಿದರೆ ತಲಕಾಡಲ್ಲಿತ್ತು, ಅದೇ ಮೈಸೂರು. ತಲಕಾಡು, ಶ್ರವಣಬೆಳಗೊಳ, ನೆಕ್ಸ್ಟ್ ಬಂಕಪುರ,
ಪೇರೂರು. ಇದೇನಾಗಿತ್ತು, ಇದಿಷ್ಟು ಲರ್ನಿಂಗ್ ಸೆಂಟರ್ಸ್ ಆಗಿತ್ತು. ಆಯ್ತಾ, ಕಲಿಯೋದಿಕ್ಕೆ ಈ ಜಾಗಗಳಲ್ಲಿ ಹೋಗಿ ಕಲಿತಿದ್ರು ಅನ್ನೋ ಮಕ್ಕಳೇ. ನಾನು ನಿಮಗೆ ಒಂದು ವರ್ಕ್ ಕೊಡ್ತೀನಿ. ನಾನು ಅವಾಗಲೇ ಹೇಳಿದೆ, ಪ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ ಇತ್ತು ಗಂಗಾ ಡೈನಾಸ್ಟಿಯಲ್ಲಿ. ಮೋಸ್ಟ್ ಆಗಿ ಇಂಡಿಯಾದ್ರಲ್ಲಿ ಅದೇ ಅಲ್ವಾ, ಪ್ಯಾಟ್ರಿಯಾರ್ಕಲ್. ಮತ್ತೆ ಸೌತಲ್ಲಂತೂ ಬಿಡಿ, ಅದರಲ್ಲೂ ಹೆಚ್ಚು ಏನು ನಮ್ಮಲ್ಲಿ ಜಾಯಿಂಟ್ ಫ್ಯಾಮಿಲಿ ಜಾಸ್ತಿ ಸೌತಲ್ಲಿ. ಅದೇ ನಾವು ನಾರ್ತ್ ಡೈನಾಸ್ಟಿಗಳು ಹೋದ ಟೈಮಿಗೆ ಅಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿ, ಪ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ ಎಲ್ಲ ಜಾಸ್ತಿ ನೋಡಿಲ್ಲ. ಆದರೆ ಸೌತಲ್ಲಿ ಇದು ಕಾಮನ್, ನಮಗೂ ಗೊತ್ತು ಹೌದಲ್ವಾ, ಇದು ಜಾಸ್ತಿ ಕಾಮನ್. ಆದರೆ ಇಂಡಿಯಾದಲ್ಲಿ ಒಂದು ಜಾಗ ಇದೆ, ನನ್ನದು ಏನಂತ ಹೇಳಲ್ಲ ನಿಮಗಿದು ವರ್ಕ್ ಆಯಿತಾ, ನೀವು ಫೈಂಡ್ ಔಟ್ ಮಾಡಬೇಕು. ಒಂದು ಜಾಗ ಇದೆ, ಅಲ್ಲಿ ಫಾದರ್ ಹೆಡ್ ಆಗಿರಲ್ಲ ಫ್ಯಾಮಿಲಿಗೆ, ಮದರ್ ಹೆಡ್ ಆಗಿರ್ತಾರೆ. ದುಡಿಯೋದಿಕ್ಕೆ ಹೋಗೋರು ಮದರೇ ಆಯ್ತಾ, ಫ್ಯಾಮಿಲಿ ಎಲ್ಲ ನಡೆಸೋರು ಮದರೇ. ಮತ್ತೆ ಪ್ರಾಪರ್ಟಿ ಕೂಡ ಮದರ್ ಹೆಸರಿಗೆ ಬರುತ್ತೆ, ಫಾದರಿಗೆ ಹೋಗಲ್ಲ. ಮತ್ತೆ ಮದುವೆ ಆಗಿ ಹೆಣ್ಣು ಗಂಡಿನ ಮನೆಗೆ ಹೋಗಲ್ಲ, ಗಂಡು ಹೆಣ್ಣಿನ ಮನೆಗೆ ಹೋಗ್ತಾರೆ. ಅದು ಯಾವ ಜಾಗ ಅಂತ ನೀವು ಕಮೆಂಟ್ ಮಾಡಬೇಕು ಆಯ್ತಾ, ನೀವು ಹುಡುಕ್ಬೇಕು ಆಯ್ತಾ. ನೆಕ್ಸ್ಟ್ ಹೋಗೋಣ. ಸಿನ್ಸ್ ದ ಗಂಗಾ ವೇರ್ ಜೈನ್ಸ್ ಆಯ್ತಾ, ಗಂಗಾ ಡೈನಾಸ್ಟಿಯಲ್ಲಿ ಏನಿದ್ರು ಇವರು ಜೈನ್ ಆಗಿದ್ರು. ಜೈನಿಸಮ್ ಫ್ಲೋರಿಸ್ಟ್ ಹಿಯರ್, ಅದಕ್ಕೆ ಇಲ್ಲಿ ಜೈನಿಸಮ್ ತುಂಬಾ ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಪೂಜ್ಯವಾದ ವಜ್ರನಂದಿ, ಅಜಿತ್ ಸೇನಾ ಅಂಡ್ ಅದರ್ ಪಾಪ್ಯುಲರೈಸ್ಡ್ ದಿಸ್ ರಿಲಿಜನ್ ಆಯ್ತಾ. ಇವ್ರೇನ್ ಹೆಸರುಗಳು ಕೊಟ್ಟಿದ್ದಾರೆ, ಪೂಜ್ಯಪಾದ ವಜ್ರನಂದಿ, ಅಜಿತ್ ಸೇನಾ, ಇವರೆಲ್ಲ ಏನ್ ಮಾಡಿದ್ರು, ಈ ರಿಲಿಜನ್ ಅನ್ನ ಪಾಪ್ಯುಲರ್ ಮಾಡಿದ್ರು. Further, they installed a 58-foot monolithic idol of Gommateshwara at Shravanabeಳಗೊಳ and made it a famous center. ಓಕೆನಾ, ಇದನ್ನ ಏನ್ ಮಾಡಿದ್ರು ಇವರು, ಜೈನಿಸಮ್ನ ಫ್ಲೋರಿಶ್ ಮಾಡಿದ್ರು. ಮತ್ತೆ ಇಲ್ಲಿ ಒಬ್ರು ಕಿಂಗ್ ಬರ್ತಾರೆ, ಚಾವುಂಡರಾಯ ಅನ್ನೋರು. ಚಾವುಂಡರಾಯ ಏನ್ ಮಾಡ್ತಾರೆ, 58 ಫೂಟ್ ಆಯ್ತಾ, ಅಷ್ಟು ಹೈಟ್ ಆಗಿರುವಂತ ಐಡಲ್ ಗೊಮ್ಮಟೇಶ್ವರನ ಕಟ್ಟಿಸ್ತಾರೆ. ಎಲ್ಲಿ, ಶ್ರವಣಬೆಳಗೊಳದ್ರಲ್ಲಿ. ಇದು ಏನಾಗುತ್ತೆ, ಅವರಿಗೆ ಒಂದು ಫೇಮಸ್ ಸೆಂಟರ್ ಆಗುತ್ತೆ. ಆಲ್ಮೋಸ್ಟ್ ನೀವೆಲ್ಲ ಹೋಗಿರ್ತೀರ ಶ್ರವಣಬೆಳಗೊಳಕ್ಕೆ ಆಯ್ತಾ. ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಅಲ್ಲಿ ಅಷ್ಟು ದೊಡ್ಡದು ಇದೆ. ಅದು ಕಟ್ಸಿರೋರು ಯಾರು, ಗಂಗಾ ಡೈನಾಸ್ಟಿಯ ಚಾವುಂಡರಾಯ ಅನ್ನೋ ಒಬ್ಬ ಮಿನಿಸ್ಟರ್ ಇರ್ತಾರೆ ಅವರು. ಐ ಥಿಂಕ್ ನಾನು ಮಿನಿಸ್ಟರು ಅಥವಾ ಕಿಂಗೋ ಇರ್ತಾರೆ ಅವರು, ನಾನು ಮರ್ತ್ಬಿಟ್ಟಿದ್ದೀನಿ ಆಯ್ತಾ. ಅವರು ಕಟ್ಸಿರುವಂಥದ್ದು. ಯು ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ದ ಮಸ್ತಕಾಭಿಷೇಕ ಆಫ್ ಗೊಮ್ಮಟೇಶ್ವರ ವಿಚ್ ಟೇಕ್ಸ್ ಪ್ಲೇಸ್ ಒನ್ಸ್ ಇನ್ ಎವ್ರಿ 12 years. ಆ ಏನು ಐಡಲ್ ಮೂರ್ತಿ ಮಾಡಿಸಿದಾರಲ್ಲ, ಅದು ಏನು ಒಂದು ಕಲ್ಲು, ಗ್ರಾನೈಟ್ ಈ ಥರ ಹೇಳ್ತೀವಲ್ಲ, ಆ ಥರದ್ರಿಂದ ಮಾಡಿಸಿರುವಂಥದ್ದು ಆಯ್ತಾ. ಅದನ್ನ ಮಸ್ತಕಾಭಿಷೇಕ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅದು 12 ವರ್ಷಗಳಲ್ಲಿ ಒಂದ್ಸತಿ ಮಾಡುವಂಥದ್ದು. ಅಂದ್ರೆ ಮಕ್ಕಳೇ, ಮಸ್ತಕ ಅಂತ ಹೇಳಿದ್ರೆ ಹೆಡ್ ಆಯ್ತಾ, ಅಭಿಷೇಕ ಅಂತ ಹೇಳಿದ್ರೆ ಸ್ನಾನ. ತಲೆಯಿಂದ ಏನ್ ಮಾಡ್ತಾರೆ, ಅವರಿಗೆ ಸ್ನಾನ ಮಾಡಿಸ್ತಾರೆ. ಆ ಐಡಲಿಗೆ ಯಾವ್ದ್ಯಾದ್ರಿಂದ ಸ್ನಾನ ಮಾಡಿಸ್ತಾರೆ ನೋಡಿ. ಸ್ಯಾಂಡಲ್ವುಡ್ ಪೌಡರ್ ಇರುತ್ತೆ ಗೊತ್ತಾ, ಸ್ಯಾಂಡಲ್ವುಡ್ ಕೋಲ್ ಇರುತ್ತಲ್ಲ, ಅದರಿಂದ ಪೌಡರ್ ಪೇಸ್ಟ್ ತಗೊಂತಾರಲ್ಲ, ಅದರಿಂದ ಮಾಡಿಸ್ತಾರೆ. ನೆಕ್ಸ್ಟ್ ಹಾಲಿಂದ ಮಾಡಿಸ್ತಾರೆ. ನೆಕ್ಸ್ಟ್ ನೀರಿಂದ ಸ್ನಾನ ಮಾಡಿಸ್ತಾರೆ. ಮತ್ತೆ ಇದಿರುತ್ತಲ್ಲ ಹಳದಿ, ಅದಕ್ಕೆ ಅರ್ಶನದಿಂದ ಕೂಡ ಅದಕ್ಕೆ ಸ್ನಾನನ ಮಾಡಿಸ್ತಾರೆ. ಇದು 12 ವರ್ಷಗಳಲ್ಲಿ ಒಂದ್ಸತಿ ನಡೆಯುವಂತಹ ಕಾರ್ಯ ಆಯ್ತಾ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಮಸ್ತಕಾಭಿಷೇಕ ಎಷ್ಟು ವರ್ಷಕ್ಕೆ ಒಂದ್ಸತಿ ಆಗುತ್ತೆ ಮಕ್ಕಳೇ, 12 ವರ್ಷಗಳಿಗೆ ಒಂದ್ಸತಿ ಇದು ಆಗುವಂಥದ್ದು ಆಯ್ತಾ. ನೆಕ್ಸ್ಟ್, ದ ಗಂಗಾ ಕಿಂಗ್ ಎನ್ಕರೇಜ್ ಆರ್ಟ್ ಆ್ಯಂಡ್ ನೋಡಿ. ಈಗ ಇವ್ರು ಏನು ಮಾಡಿದ್ದಾರೆ ಅನ್ನೋದು ನೋಡ್ತಾ ಬರ್ತಿದ್ದೀವಿ ಆಯ್ತಾ. ಫಸ್ಟ್ ನೋಡಿದ್ವಿ, ಇವ್ರು ಐಡಲ್ಸ್ ಮಾಡಿದ್ದಾರೆ, ಜೈನಿಸಮ್ನ ಸ್ಪ್ರೆಡ್ ಮಾಡಿದ್ದಾರೆ, ಜೈನಿಸಮ್ ಕಲಿಯೋದಕ್ಕೋಸ್ಕರ ಸೆಂಟರ್ಸ್ ಮಾಡಿದ್ದಾರೆ, ಮತ್ತೆ ಏನು ಮಾಡಿದ್ದಾರೆ, ತುಂಬ ಟೆಂಪಲ್ಸ್, ಅಗ್ರಹಾರಗಳು ಇದೆಲ್ಲ ಮಾಡಿದ್ದಾರೆ. ನೆಕ್ಸ್ಟ್ ಹೋಗೋಣ, ಇವರು ಏನು ಆರ್ಕಿಟೆಕ್ಚರ್ನ ಹೇಗೆ ಎನ್ಕರೇಜ್ ಮಾಡಿದ್ದಾರೆ ಅಂತ. ಆರ್ಕಿಟೆಕ್ಚರ್, ದೆ ಬಿಲ್ಡ್ ಬ್ಯೂಟಿಫುಲ್ ಟೆಂಪಲ್ಸ್ ಆ್ಯಂಡ್ ಬಸಡೀಸ್ ಅಂದರೆ ಅದೇ ಜೈನ್ ಟೆಂಪಲ್ಗಳು ಆಯ್ತಾ. ಇದನ್ನ ಕಟ್ಟಿದ್ದಾರೆ. ದ ಕಪಿಲೇಶ್ವರ ಟೆಂಪಲ್ ಅಟ್ ಮನ್ನೆ ಅಂದರೆ ನಾನು ಹೇಳಿದೆ ಅಲ್ವಾ, ನೆಲಮಂಗಲದಲ್ಲಿ ಬರುವಂಥದ್ದು. ಅದನ್ನ ಅಲ್ಲಿ ಕಪಿಲೇಶ್ವರ ಟೆಂಪಲ್ ಅಂತ ಕಟ್ಟಿದ್ದಾರೆ. ಪಾತಾಳೇಶ್ವರ ಅಟ್ ಪಾತಾಳೇಶ್ವರ ಆ್ಯಂಡ್ ಮರುಳೇಶ್ವರ ಟೆಂಪಲ್ಸ್ ಅಟ್ ತಲಕಾಡು, ಮೈಸೂರಲ್ಲಿ ಪಾತಾಳೇಶ್ವರ ಮತ್ತು ಮರುಳೇಶ್ವರ ಅನ್ನೋ ಟೆಂಪಲ್ಸ್ಗಳನ್ನು ಕಟ್ಟಿದ್ದಾರೆ. ಕೋಲಾರಮ್ಮ
ಟೆಂಪಲ್ ಅಟ್ ಕೋಲಾರಮ್ಮ ಟೆಂಪಲ್ನ ಕಟ್ಟಿದ್ದಾರೆ ಇಲ್ಲಿ ಕೋಲಾರದ್ರಲ್ಲಿ. ನಾಗೇಶ್ವರ ಟೆಂಪಲ್ ಅಟ್ ಬೇರೂರ್ ಆ್ಯಂಡ್ ದ ಸ್ಟ್ಯಾಚ್ಯೂ ಆಫ್ ಗೊಮ್ಮಟೇಶ್ವರ ಅಟ್ ಶ್ರವಣಬೆಳಗೊಳ ಆರ್ ಎಕ್ಸಾಂಪಲ್ಸ್ ಆಫ್ ದರ್ ಆರ್ಕಿಟೆಕ್ಚರ್. ಮಕ್ಕಳೇ, ಎಲ್ಲಿ 1-2 ಆರ್ಕಿಟೆಕ್ಚರ್ ಕೊಡ್ತಾರಲ್ಲ 1 ಮಾರ್ಕ್ಸಿಗೆ ಕೇಳ್ತಾರೆ. ಈ ಥರ 5-6 ಟೆಂಪಲ್ಸು ಆರ್ಕಿಟೆಕ್ಚರ್ ಎಲ್ಲ ಕೊಟ್ಟಿದ್ದಾರಲ್ಲ 3-4 ಮಾರ್ಕ್ಸಿಗೆ ಈ ಕ್ವಶನ್ ನಿಮಗೆ ಕೇಳ್ತಾರೆ. ಆಯಿತಾ, ಇದನ್ನು ನೀವೇನು ಮಾಡ್ಕೊಳ್ಬೇಕು, ಪಾಯಿಂಟ್ ಔಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಅಂದರೆ ಅವ್ರು ಏನು ಕೊಡ್ತಾರೆ, ಎಕ್ಸ್ಪ್ಲೇನ್ ದ ಆರ್ಕಿಟೆಕ್ಚರ್ ಆಫ್ ಗಂಗಾ ಡೈನಾಸ್ಟಿ ವಿತ್ ಎಕ್ಸಾಂಪಲ್ಸ್ ಅಂತ ಕೊಡ್ತಾರೆ. ಅವ್ರ ಆರ್ಕಿಟೆಕ್ಚರ್ನ ಹೇಗೆ ಮಾಡಿದ್ದಾರೆ, ಎಲ್ಲೆಲ್ಲಿ ಮಾಡಿದ್ದಾರೆ, ಮತ್ತು ಯಾವ್ದ್ಯಾವುದು ಅಂತ ಹೇಳ್ಬಿಟ್ಟು ನೀವು ಎಕ್ಸಾಂಪಲ್ಸ್ ಕೊಟ್ಬಿಟ್ರೆ ಆಯಿತು. ಆಯಿತಾ, ಇದನ್ನು ನೀವು ಕೇಳ್ತಾರೆ ಅಂತ ಇಂಪಾರ್ಟೆಂಟ್. ಆಯಿತಾ, ಹೇಳಿದ್ದೀನಿ. ನೆಕ್ಸ್ಟ್ ಇಲ್ಲಿ ಇದನ್ನ ಕಟ್ಟಿದ್ದಾರೆ. ದ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಸ್ ಆಫ್ ಗಂಗಾ ವೇರ್ ದ ಟಾಲ್ ಪಿಲ್ಲರ್ಸ್ ಕಾಲ್ಡ್ ಮನಸ್ತಂಭಾಸ್ ಆ್ಯಂಡ್ ಬ್ರಹ್ಮ ಮನಸ್ತಂಭಾಸ್. ಆಯಿತಾ, ಇದು ಪಿಲ್ಲರ್ಸ್. ಆಯಿತಾ, ಪಿಲ್ಲರ್ಸ್ ಥರ ಕಟ್ಟಿರುವಂಥದ್ದು. ಇದರಲ್ಲಿ ಮನಸ್ತಂಭಾಸ್ ಮತ್ತು ಬ್ರಹ್ಮ ಮನಸ್ತಂಭಾಸ್ ಅಂತ ಕಟ್ಟಿದ್ದಾರೆ. ಅದು ಬ್ರಹ್ಮ ಮನಸ್ತಂಭಾಸ್ ಅಂದರೆ ಏನು, 4 ಈ ಪಿಲ್ಲರು ಹೀಗಿದ್ರೆ ಮಕ್ಕಳೇ, ಹೀಗೆ ಇದರಲ್ಲಿ 4 ಸೈಡ್ಸ್ ಬರುತ್ತೆ. ನನಗಿಲ್ಲಿ ಕರೆಕ್ಟಾಗಿ ಮಾಡಕ್ ಬರ್ತಿಲ್ಲ. ಈ ಥರ 1, 2, 3 ಇದರ ಬ್ಯಾಕ್ ಸೈಡ್ ಒಂದು 4 ಸೈಡ್ಸ್ ಇರುತ್ತೆ, ಹೌದಲ್ವಾ? ಈ ಪಿಲ್ಲರ್ಸ್ ಮೇಲೆ ಇವರಿದ್ದಾರಲ್ವಾ, ಜೈನಿಸಮ್ನ ಸ್ಪ್ರೆಡ್ ಮಾಡಿರೋರು, ಜೈನಿಸಮ್ನಿಗೆ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಕೊಟ್ಟಿರೋರು, ಅವರ ಫೋಟೋಸ್ನ ಇಲ್ಲಿ ಏನು ಮಾಡಿದ್ದಾರೆ, ಅವರ ಚಿತ್ರಗಳನ್ನ ಒಂದೊಂದು ಪಿಲ್ಲರ್ ಮೇಲೂ ಕೂಡ ಏನು ಮಾಡಿದ್ದಾರೆ, ಬಿಡಿಸಿದ್ದಾರೆ ಅಥವಾ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಯಿತಾ, ಪಿಕ್ಚರ್ಸ್ ಇದೆ 4. ಇವ್ರಿಗೆ ಏನಂತೀವಿ ನಾವು, ತೀರ್ಥಂಕರಾಸ್ ಅಂತ ಹೇಳ್ತೀವಲ್ಲ, ಅವ್ರದ್ದು ಅಲ್ಲಿ ಪಿಕ್ಚರ್ಸ್ನ ಹಾಕಿದ್ದಾರೆ. ಆಯಿತಾ, ನೆಕ್ಸ್ಟ್ ದ ಗಂಗಾ ಕಿಂಗ್ಸ್ ವೇರ್ lovers of literature and due to their encouragement to Sanskrit, Prakrit and Kannada language, many works were written in these languages. Madhava II wrote commentary on Dattaka Sutra. ಆಯಿತಾ, ನೋಡಿ ಮಕ್ಕಳೇ, ಗಂಗಾ ಡೈನಾಸ್ಟಿ ಅವರು ಏನಾಗಿದ್ರು, ಲವರ್ಸ್ ಆಗಿದ್ರು ಲಿಟ್ರೇಚರ್ ಇವರಿಗೆ ತುಂಬ ಇಷ್ಟ ಆಯಿತು. ಇವರು ನಾನು ಹೇಳಿದೆ ಆಯಿತಾ, ದುರ್ವಿನೀತ ಎಲ್ಲ ಫೇಮಸ್ ಕಿಂಗ್ ಹೇಳಿದ್ನಲ್ಲ, ಅವರೆಲ್ಲ ಬರ್ತಿದ್ದಾರೆ ಅಂತ ಹೇಳಿದೆ, ಹೌದಲ್ವಾ? ಆ ಥರ ಇವರು ಲವರ್ಸ್ ಆಗಿದ್ರು. ಇವ್ರೇನು ಮಾಡ್ತಿದ್ರು, 3 ಲ್ಯಾಂಗ್ವೇಜಸ್ಗಳಲ್ಲಿ ಬರೆದಿದ್ದಾರೆ. ಒಂದು ಬಂದುಬಿಟ್ಟು ಕನ್ನಡ, ಇನ್ನೊಂದು ಪ್ರಕೃತಿ, ಇನ್ನೊಂದು ಸಂಸ್ಕೃತ. ಆಯಿತಾ, 3 ಲ್ಯಾಂಗ್ವೇಜ್ಗಳಲ್ಲಿ ಇವರು ಬರೆದಿದ್ದಾರೆ. ಮಾಧವ II ಅನ್ನೋ ಒಂದು ಕಿಂಗ್ ಏನು ಬರ್ತಾರೆ, ಅವ್ರೇನು ಮಾಡ್ತಾರೆ, ಕಮೆಂಟ್ರಿ ಅಂದರೆ ಇಲ್ಲಿ ಕಮೆಂಟ್ ಮಾಡುವಂಥದ್ದಲ್ಲ ಮಕ್ಕಳೇ, ಒಂದು ಬುಕ್ ಇರುತ್ತಲ್ಲ, ಆ ಬುಕ್ನ ಯಾರೋ ಬರೆದಿರ್ತಾರೆ ಬೇರೆಯವರು, ಆ ಬುಕ್ ಬಗ್ಗೆ ನಾನು ಇನ್ನೊಂದು ಬುಕ್ಕಲ್ಲಿ ಅರ್ಥ ಮಾಡಿಸುವಂಥದ್ದು. ಆಯಿತಾ, ಆ ಬುಕ್ಕಲ್ಲಿ ಏನಿದೆ, ಯಾಕೆ ಹಂಗೆ ಬರೆದಿದ್ದಾರೆ, ಅದು ಏನು ವಿಶೇಷ ಅಂತ ಹೇಳ್ಬಿಟ್ಟು ಆ ಬುಕ್ ಬಗ್ಗೆ ನಾನು ಇನ್ನೊಂದು ಬುಕ್ ಬರಿತೀನಲ್ಲ, ಅದು ಕಮೆಂಟ್ರಿ ಅಂತ ಹೇಳ್ತೀವಿ. ಆಯಿತಾ, ಅವರು ಯಾವ ಬುಕ್ ಮೇಲೆ ಕಮೆಂಟ್ರಿ ಮಾಡಿದ್ದಾರೆ, ದತ್ತಕ ಸೂತ್ರ ಅನ್ನೋ ಬುಕ್ ಮೇಲೆ. ಇವರು ಸ್ಯಾನ್ಸ್ಕ್ರಿತಲ್ಲಿ ಇದ್ದಿದ್ದು, ಇವರು ಮಾಧವ II ಅದನ್ನು ಇನ್ನೊಂದು ಸತಿ ಬರೀತಾರೆ. ಆಯಿತಾ, ಅದರಲ್ಲಿ ಏನಿರುತ್ತೆ ಅಂದರೆ, ದತ್ತಕ ಸೂತ್ರದಲ್ಲಿ ಮಕ್ಕಳೇ ಏನದ್ರಲ್ಲಿ ಬರೆದಿರ್ತಾರೆ ಅಂದರೆ, ಒಂದು ಮಗುನ ಹೇಗೆ ಅಡಾಪ್ಟ್ ಮಾಡ್ಕೊಳ್ಬೇಕು, ಅಡಾಪ್ಟೇಷನ್ ಮಾಡಿಕೊಂಡ್ರೆ ಅವ್ರಿಗೆ ಹೇಗೆ ನೋಡ್ಕೊಳ್ಬೇಕು, ಅವ್ರಿಗೆ ಪ್ರಾಪರ್ಟಿ ಹೇಗೆ ಕೊಡಬೇಕು, ಆಯಿತಾ, ಈ ಥರ ಎಲ್ಲ ಅಡಾಪ್ಟೇಷನ್ ಮಾಡ್ಕೊತಾರಲ್ಲ ಮಕ್ಕಳಿಗೆ, ಅದ್ರ ಬಗ್ಗೆ ಅವರು ಅದರಲ್ಲಿ ಬರೆದಿರ್ತಾರೆ. ಆಯಿತಾ, ನೆಕ್ಸ್ಟ್ ನೋಡೋಣ. ದುರ್ವಿನೀತ ರೋಡ್ ದ ಸಂಸ್ಕೃತ್ ವರ್ಕ್ ಶಬ್ದವಾಂತರ and translated Gunadya's Vaddakate into Sanskrit. Shri Purusha wrote Gata Shastra and Shivarama II wrote Gajastaka, a Kannada work. Poet Hemasena wrote Raghava Pandaviya. Vadi Vasimha wrote Gadya Chintamani and Sthara Chaudamani, whereas Nemichandra wrote Dravyasara Samgraha and Chaundaraya wrote Chaunda Purana and Raya became famous. ಆಯಿತಾ, ಚಾವುಂಡರಾಯ ಏನು ಚಾವುಂಡ ಪುರಾಣ ಬರ್ದ್ಬಿಟ್ಟು ಫೇಮಸ್ ಆಗ್ತಾರೆ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಅವ್ರು ಏನೇನು ಯಾರು ಯಾವುದನ್ನು ಬರೆದಿದ್ದಾರೆ ಅಂತ. ಆಯಿತಾ, ವಡ್ಡಕತೆ ಅಂದರೆ ಮಕ್ಕಳೇ ಒಂದು ಕಲೆಕ್ಷನ್ ಆಫ್ ಸ್ಟೋರೀಸ್. ಆಯಿತಾ, ತುಂಬ ಸ್ಟೋರೀಸ್ ಇದ್ರೆ ಕತೆ ತುಂಬ ಕತೆಗಳು ಇದೆ ಅಂತ ಹೇಳ್ಬಿಟ್ಟು. ಆಯಿತಾ, ಮತ್ತು ಇದು ಶಬ್ದವಾಂತರ ಅಂತ ಹೇಳಿದ್ರೆ ಒಂದು ಏನಂತ ಹೇಳ್ಬೋದು,
ಶಬ್ದವಾಂತರ ಅಂದರೆ ಸ್ಯಾನ್ಸ್ಕ್ರಿತ್ತಿನ ಗ್ರಾಮರ್ ಬುಕ್ ಅಂತ ಹೇಳ್ಬೋದು ಆಯಿತಾ. ಸ್ಯಾನ್ಸ್ಕ್ರಿತ್ತಿನ ಗ್ರಾಮರ್ ಬಗ್ಗೆ ಅಲ್ಲಿ ಬರೆದಿರುವಂಥದ್ದು ಆಯಿತಾ. ಈ ಥರ ಬೇರೆ ಬೇರೆ ಬುಕ್ಸ್ ಇದೆ, ಅದರಲ್ಲಿ ಬೇರೆ ಬೇರೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ನಿಮಗೆ ಇದರಲ್ಲಿ ಯಾವ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಆಯಿತಾ. ಇದು ಆರ್ಕಿಟೆಕ್ಟ್ ನೋಡಿ, ಇದರಲ್ಲಿ ಲಿಟ್ರೇಚರು ತುಂಬ ಇಂಪಾರ್ಟೆಂಟ್, ಆರ್ಕಿಟೆಕ್ಚರು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಲಿಟ್ರೇಚರ್ ತುಂಬ ಬರೆದಿದ್ದಾರೆ ಈ ಡೈನಾಸ್ಟಿಯಲ್ಲಿ ಬರೋರು, ಕೇಳ್ತಾರೆ ಆಯಿತಾ. ಆರ್ಕಿಟೆಕ್ಚರ್ ತುಂಬ ಮಾಡಿದ್ದಾರೆ, ತುಂಬ ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ, ಕೇಳ್ತಾರೆ ಆಯಿತಾ. ಇದು ತುಂಬ ಇಂಪಾರ್ಟೆಂಟು, ಇದನ್ನು ನೆನ್ಪಿಟ್ಕೊಳ್ಬೇಕು. ಮತ್ತು ಇವರಿಗೆ ಹಣ ಎಲ್ಲಿಂದ ಸಂಪಾದಿಸ್ತಿದ್ರು? ಅಗ್ರಿಕಲ್ಚರಿಂದ, ಹೌದಾ. ಇದಿಷ್ಟು ಇಂಪಾರ್ಟೆಂಟು ಮಕ್ಕಳು. ಇಲ್ಲಿಗೆ ನಮ್ಮ ಲೆಸನ್ ಇದು ಫಿನಿಶ್ ಆಗಿದೆ. ನಾನು ಮೊದಲೇ ಶಾತವಾಹನಸ್ ಮತ್ತು ಕದಂಬಾಸ್ ಮಾಡಿದ್ದೆ, ಗಂಗಾಸ್ ನನಗೆ ಮಾಡೋದಕ್ಕೆ ಟೈಮ್ ಆಗಿದ್ದಿಲ್ಲ. ಇವತ್ತು ಐ ಥಿಂಕ್ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಮಕ್ಕಳು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ಆಯಿತಾ. ನಾನು ನಿಮಗೆ ಇವತ್ತು ವರ್ಕ್ ಕೊಟ್ಟಿದ್ದೀನಿ, ಅದನ್ನು ಫೈಂಡ್ ಔಟ್ ಮಾಡಿ ಆಯಿತಾ. ಇದರಿಂದ ನಿಮಗೆ ತುಂಬ ನಾಲೆಡ್ಜ್ ಸಿಗುವಂಥದ್ದು ಆಯಿತಾ. ಥ್ಯಾಂಕ್ ಯು.